ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ, ವೇಣುಗೋಪಾಲ್ ಹೇಳಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳ್ಬೇಕು? ಅಲ್ಲ, ಈಗ ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್. ಅದರ ಅರ್ಥ ಏನು ಅಂತ ಅಂದ್ರೆ, ಅದೇ ನಿಮ್ಮ ಸ್ಪೆಕ್ಯುಲೇಷನ್. ಅರ್ಥ ಏನು ಅಂತಂದ್ರೆ, ನೀ ಅರ್ಥ ಮಾಡ್ಕೊಂಡಿರೋದು ಹಂಗೆ. ಐ ಡೋಂಟ್ ನೋ, ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೀಯ, ಗೊತ್ತಿಲ್ಲ ನನಗೆ. ಸರ್, ರಾಹುಲ್ ಗಾಂಧಿ ಅವ್ರ ಭೇಟಿ ಇವತ್ತು ಆಯ್ತಾ? ಕನ್ಫರ್ಮ್? ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ. ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆಗೆ ಭೇಟಿ ಮಾಡೋಣ ಅಂತ. ಅಲ್ಲ, ನಿನ್ನೆ ಹೇಳಿದ್ರಿ, ನಾವು ಕೇಳಿದ್ದೀವಿ, ಏನು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ರಾಹುಲ್ ಗಾಂಧಿ. ಯಾರು ತಾವೇ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರ ಅಂತಲ್ಲ ಮೀಟಿಂಗ್ಗೆ? ಅಲ್ಲ, ಪ್ರಯತ್ನ. ನಾನು ಬಂದಿದ್ದೀನಿ ಡೆಲ್ಲಿಗೆ, ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ಹೋಗಿ ಅದೇ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಕೊಟ್ಟರೆ ಅವ್ರು ನಮ್ಮ ನಾಯಕರಲ್ವಾ, ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡೋಕ್ಕಾಗುತ್ತೆ? ಸರ್, ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸುಮಾರು 12ರಿಂದ 13 ಜನ ಜೊತೆ ಮಾತಾಡಿದ್ರ ಸಚಿವರು. ಅಲ್ಲ, ಅಲ್ಲಿ ಹೋದಾಗ ಮಾತಾಡಿದ್ರು ಸರ್, ಮಾಧ್ಯಮಗಳ ಮುಂದೆ. ಜೊತೆ ಮಾತಾಡಿದ್ರ? ನಮ್ಮ ಮಾಧ್ಯಮದ ಮುಂದೆ ಮಾತಾಡಿದ್ರು. ಯಾರು ನಿನ್ ಜೊತೆ ಮಾತಾಡಿದ್ರು? ಅಲ್ಲ, ನಮ್ಮ ಮಾಧ್ಯಮದ ಮುಂದೆ ಮಾತಾಡಿ ಸರ್. ಮಾಧ್ಯಮದಲ್ಲಿ ನೀನು ಯಾರ ಜೊತೆ ಮಾತಾಡಿದ್ರೆ? ಕೆಲವು ಶಾಸಕರು ಹೊರಗಡೆ ಬಂದವರು, ಸಚಿವರು ನಮಗೆ ಸ್ಪಂದಿಸಿಲ್ಲ ಅನ್ನೋ. Some MLAs spoke about regime change in Karnataka. Are you saying that this topic is over forever? This topic is over, that there is going to be CM change in Karnataka? No discussion taken place. That is my reply. And so will you be completing complete 5-year term as the Chief Minister of Karnataka? Will you be completing complete 5-year terms as Karnataka CM? Mr. D.K. Shivkumar himself said it, that there is no vacancy of the CM post. Sir, Every time sir reports are coming. I was there in assembly election. I was there in assembly election in Karnataka. Election was fought on your name. You are CM. Was there any 50-50 formula after this? Again you are asking the same question in a different ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.